ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಮತ್ತು ಮಧ್ಯಾಹ್ನದ ವ್ಲಾಗ್ ಆಗಿರುತ್ತೆ. ಇವತ್ತಿನ ತಿಂಡಿಗೆ ಅಂದ್ಬಿಟ್ಟು ಚಪಾತಿನ ಮಾಡಿಕೊಂಡು ಅದ್ರ ಜೊತೆ ಹೆಸರು ಕಾಳು ಪಲ್ಯನೂ ಮಾಡ್ಕೊಳ್ಳೋಣ ಅಂತ ಮೊದಲಿಗೆ ಹೆಸರು ಕಾಳನ್ನ ಬೇಯಲಿಕ್ಕೆ ಇಟ್ಕೋತಾ ಇದ್ದೀನಿ. ಲೈಫು ಅಂದಮೇಲೆ ಸ್ವಲ್ಪನಾದರೂ ಕಾಂಪ್ರಮೈಸು, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇದ್ರೇ ಚಂದ ಅಲ್ವಾ? ನಾವು ಯಾವುದಕ್ಕೂ ಹೊಂದಾಣಿಕೆನೇ ಮಾಡ್ಕೊಳ್ಳಲ್ಲ. ಎಲ್ಲ ನನ್ನಿಷ್ಟದಂತೆ ಆಗಬೇಕು ಅಂದರೆ ಅಷ್ಟು ನಮಗೆ ಈಸಿ ಅಂತ ಅನ್ಸೋದಿಲ್ಲ. ತುಂಬ ಕಷ್ಟ ಆಗಿಬಿಡುತ್ತೆ ಲೈಫ್ನ ಲೀಡ್ ಮಾಡೋದು. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಆಗಿ ನಾವು ಲೈಫ್ನ ಲೀಡ್ ಮಾಡಿಕೊಂಡು ಹೋಗ್ಬೋದು. ಇವಾಗ ಹೆಣ್ಮಕ್ಳು ಅಂದರೆ ನಾವು ಹೌಸ್ ವೈಫ್ಗಳಾಗಿ ಹೆಣ್ಮಕ್ಳಾಗಿ ತುಂಬ ನಾವು ಎಲ್ಲ ವಿಚಾರದಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಅಭ್ಯಾಸ ಆಗಿಬಿಟ್ಟಿರ್ತೀವಿ. ಅದು ಅವಾಗಿನಿಂದ ನಮಗೆ ಬಂದುಬಿಟ್ಟಿರುತ್ತೆ. ಬಿಫೋರ್ ಮ್ಯಾರೇಜೇ ಒಂದು ರೀತಿ ಇರ್ತೀವಿ, ಅಂದರೆ ಅಷ್ಟು ನಾವು ಏನು ಸೀರಿಯಸ್ ಆಗಿ ತೊಗೊಳೋದಕ್ಕೆ ಹೋಗೋದಿಲ್ಲ. ಎಷ್ಟು ನಮ್ಮ ಮಾತೆ ಮೇಲಿರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತೀವಿ ಆಫ್ಟರ್ ಮ್ಯಾರೇಜು. ಬಟ್ ಆ ರೀತಿ ಸಿಚುಯೇಷನ್ಗಳೆಲ್ಲ ಇರೋದಿಲ್ಲ ಅಲ್ವಾ? ಇವಾಗ ಹಸ್ಬೆಂಡ್ ಜೊತೆ ಚೆನ್ನಾಗಿರಬೇಕು, ಬಾಂಡಿಂಗ್ ಚೆನ್ನಾಗಿರಬೇಕು ಅಂತಂದರೆ ನಾವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲೇಬೇಕು. ರಿಲೇಷನ್ಶಿಪ್ ಚೆನ್ನಾಗಿರಬೇಕು, ಸಂಬಂಧಗಳೆಲ್ಲ ಚೆನ್ನಾಗಿ ನಾವು ನೋಡಿಕೊಂಡು ಮುಂದೆ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂದಾಗ ಸ್ವಲ್ಪನಾದರೂ ನಾವು ಕಾಂಪ್ರಮೈಸ್ ಆಗಿರ್ಬೋದು. ಈ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋದಾಗಲೇ ಒಂಥರ ರೆಸ್ಪೆಕ್ಟ್ ಅನ್ನೋದು ಕೂಡ ನಮಗೆ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಸ್ಮೂತಾಗಿ ನಾವು ಲೈಫ್ನ ಲೀಡ್ ಮಾಡಿಕೊಂಡು ಹೋಗ್ಬೋದು. ಯಾವುದಕ್ಕೂ ನಾನು ಹೊಂದಾಣಿಕೆನೇ ಮಾಡ್ಕೊಳ್ಳಲ್ಲ ಅಂದಾಗ ಸ್ವಲ್ಪ ನಮಗೆ ಕಷ್ಟ ಅನಿಸ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಮೊದಲಿಗೆ ಏನಂತ ಅಂದರೆ ಇಂಥ ವಿಚಾರಗಳಲ್ಲಿ ನಾವು ಆದಷ್ಟು ಕಾಂಪ್ರಮೈಸ್ ಆಗೋದನ್ನು ಕಡಿಮೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ನಮಗೂ ಕೂಡ ಒಳ್ಳೆಯದು, ನಮ್ಮ ರೆಸ್ಪೆಕ್ಟು ಕೂಡ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೊದಲಿಗೆ ಏನಂತ ಅಂದರೆ ರೆಸ್ಪೆಕ್ಟ್ ವಿಚಾರದಲ್ಲೇ ನಾವು ಯಾವುದಕ್ಕೂ ಕಾಂಪ್ರಮೈಸ್ ಆಗಬಾರ್ದು. ಇವಾಗ ಯಾರೋ ಏನೋ ಮಾತಾಡಿಸ್ತಾರೆ, ನಮ್ಮನ್ನ ಏನೋ ಒಂದು ರೀತಿ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೋತಾರೆ ಅಂದಾಗ ಅಲ್ಲೂ ಕೂಡ ಅಯ್ಯೋ ಬಿಡು ಮಾತಾಡಿದ್ರೆ ಮಾತಾಡ್ಕೋತಾರೆ ಅನ್ನೋ ರೀತಿ ಬಿಟ್ಬಿಡೋದಾಗಿರ್ಬೋದು. ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಆದಷ್ಟು ನಾವು ರೆಸ್ಪೆಕ್ಟ್ ಅಂತ ಬಂದಾಗ ಕಾಂಪ್ರಮೈಸ್ ಆಗಲಿಕ್ಕೆ ಹೋಗಬಾರ್ದು. ನಮ್ಮ ತನನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದು. ಎಲ್ಲ ವಿಚಾರದಲ್ಲೂ ನಾವು ಈ ರೀತಿ ಹೊಂದಾಣಿಕೆ ಮಾಡ್ಕೊಂಡು ಹೋದಾಗ ನಮ್ಮ ವ್ಯಕ್ತಿತ್ವನೇ ಅಲ್ಲಿ ತೋರಿಸ್ಲಿಕ್ಕೆ ಅಂದರೆ ಆಗೋದಿಲ್ಲ ಅಲ್ವಾ? ಇವಾಗ ನಮ್ಮ ತನ ಏನಿರುತ್ತೆ ಅದನ್ನು ನಾವು ತೋರಿಸೋದೇ ಇಲ್ಲ. ಇವಾಗ ಬೇರೆಯವ್ರು ಇಷ್ಟದಂಗೆ ಅಯ್ಯೋ ಬೇರೆಯವ್ರಿಗೆ ಬೇಜಾರಾಗುತ್ತೆ, ಆ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಅಂತ ನಮ್ಮ ತನನ ನಾವು ಬಿಟ್ಟಾಕೆ ಬಿಡ್ತೀವಿ. ಬರೀ ಎಲ್ಲನೂ ಹೊಂದಾಣಿಕೆ ಮಾಡಿಕೊಂಡೇ ಹೋಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೀವಿ. ನೆಕ್ಸ್ಟ್ ಏನು ಅಂತ ಅಂದರೆ ಇವಾಗ ಒಂದು ಫ್ಯಾಮಿಲಿ ಅಂತ ಇರುತ್ತೆ, ಊಟದ ವಿಚಾರ ಅಂತ ಬಂದಾಗ ಸ್ವಲ್ಪ ನಾವು ಅಡ್ಜಸ್ಟ್ಮೆಂಟ್ ಇರಬೇಕು. ಇವಾಗ ಎಲ್ಲ ಟೈಮಲ್ಲೂ ತುಂಬ ಚೆನ್ನಾಗೇ ಮಾಡ್ತಾರೆ, ಏನೋ ಒಂದು ಮಾಡಿರ್ತಾರೆ ಅದನ್ನೇ ತಿನ್ಕೊಬಿಡೋಣ ಅನ್ನೋ ರೀತಿ ಥಿಂಕ್ ಮಾಡ್ತಿರ್ತೀವಿ. ಬಟ್ ಎಲ್ಲ ಟೈಮಲ್ಲೂ ಆ ರೀತಿ ಥಿಂಕ್ ಮಾಡಬಾರ್ದು. ಆರೋಗ್ಯ ಅಂತ ಬಂದಾಗ ನಾವು ಆದಷ್ಟು ನಾವು ಕಾಂಪ್ರಮೈಸ್ ಆಗಲಿಕ್ಕೆ ಹೋಗಬಾರ್ದು. ನಮ್ಮ ಹೆಲ್ತ್ಗೆ ಏನು ಬೇಕು, ನಮಗೇನು ಅಡ್ಜಸ್ಟ್ ಆಗುತ್ತೆ ಅದನ್ನು ನಾವು ಮೊದಲು ಥಿಂಕ್ ಮಾಡಬೇಕು. ನಾನು ಚೆನ್ನಾಗಿರಬೇಕು, ನನ್ನ ಆರೋಗ್ಯನ ನೋಡ್ಕೋಬೇಕು ಅನ್ನೋದು ಸ್ವಾರ್ಥ ಅಲ್ಲ. ನಾವು ಚೆನ್ನಾಗಿದ್ದರೆ ಯಾರಿಗಾದ್ರೂ ಹೆಲ್ಪ್ ಮಾಡ್ಬೋದು, ಬೇರೆಯವ್ರಿಗೆ ಏನಾದರೂ ಒಂದು ನಮ್ಮ ಕಡೆಯಿಂದ ಏನಾದರೂ ಒಂದು ಒಳ್ಳೆಯದನ್ನ ಮಾಡ್ಬೋದು ಅಲ್ವಾ? ಫಸ್ಟು ನಾವು ಆರೋಗ್ಯ ಅಂತ ಬಂದಾಗ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಕಾಂಪ್ರಮೈಸ್ ಅನ್ನೋದನ್ನು ಮಾಡ್ಕೋಬಾರ್ದು. ಫಸ್ಟು ಆರೋಗ್ಯದ ಕಡೆ ಗಮನನ ಕೊಡಬೇಕು. ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಊಟನೂ ತುಂಬಾ ಚೆನ್ನಾಗಿರಬೇಕಲ್ವಾ? ನಮ್ಗೆ ಏನೇನು ಬೇಕೋ ಅದನ್ನು ನಾವು ಮಾಡಿಕೊಂಡು ತಿನ್ನೋದಾಗಿರ್ಬೋದು. ಇವಾಗ ಯಾರೋ ಮಾಡಿಟ್ಟಿರ್ತಾರೆ ಅದನ್ನೇ ನಾವು ಹೆಂಗಿದ್ರೂ ಕೂಡ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಒಂದು ವಿಟಮಿನ್ಸ್ ಏನು ಇರೋದಿಲ್ಲ ಅಡುಗೆಲಿ, ಒಂದು ತರಕಾರಿ ಇರೋದಿಲ್ಲ, ಅದನ್ನೇ ನಾವು ಅಡ್ಜಸ್ಟ್ ಮಾಡಿಕೊಂಡು ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಆದಷ್ಟು ನಾವು ಮೊದಲೇ ಈ ರೀತಿ ಎಲ್ಲನೂ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬಿಟ್ರೆ ನಮ್ಮ ನೋಡೋ ದೃಷ್ಟಿನೇ ಒಂಥರ ಚೇಂಜ್ ಆಗಿಬಿಡುತ್ತೆ. ಅಯ್ಯೋ ಬಿಡು ಅವ್ರೇನು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ, ಅವ್ರೇನು ಹೇಳೋದು ಇಲ್ಲ, ಬಿಟ್ಟಾಕೋ ಅವ್ರನ್ನ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಅನ್ನೋ ರೀತಿ ಥಿಂಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ. ನೆಕ್ಸ್ಟ್ ಏನು ಅಂತ ಅಂದರೆ ಹ್ಯಾಪಿನೆಸ್ ವಿಚಾರ. ಇವಾಗ ಏನೋ ತುಂಬ ಹ್ಯಾಪಿಯಾಗಿರೋ ಮೂಮೆಂಟ್ ಇರುತ್ತೆ, ನಮ್ಮ ಮನಸ್ಸಿಗೆ ತುಂಬಾ ಖುಷಿ ಕೊಡುತ್ತೆ. ಅಂಥ ವಿಚಾರ ಬಂದಾಗ ನಾವು ಅಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಏನೋ ಒಂದು ಖುಷಿಯಾಗಿರ್ತೀವಿ, ನಮ್ಮ ಮನಸ್ಸಿಗೆ ತುಂಬಾ ನೆಮ್ಮದಿಯನ್ನು ಸಿಗುತ್ತೆ ಅಂದಾಗ ನಮಗೇನಿಷ್ಟನೋ ಆ ರೀತಿಯೇ ಇರಬೇಕು. ಇವಾಗ ಯಾರಿಗೋಸ್ಕರ ನಾವು ಅಲ್ಲೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಾಗಿರ್ಬೋದು. ಬೇರೆಯವ್ರು ಏನಾದರೂ ಅನ್ಕೋತಾರೆ ಅಂತ ನಾವು ಒಂದು ಎಂಜಾಯ್ ಮಾಡುವಂಥ ಮೂಮೆಂಟ್ ಇದ್ರೂ ಕೂಡ ನಾವು ಅಲ್ಲಿ ಎಕ್ಸ್ಪ್ರೆಸ್ಸೇ ಮಾಡೋದಕ್ಕೆ ಹೋಗೋದಿಲ್ಲ. ಏನೋ ಒಂದು ಒಳ್ಳೆ ಮೂಮೆಂಟ್ ಇರುತ್ತೆ, ಹಸ್ಬೆಂಡ್ ಬರ್ತ್ಡೇ ಆಗಿರ್ಬೋದು, ಮಕ್ಕಳದು ಏನೋ ಒಂದು ಫಂಕ್ಷನ್ ಆಗಿರ್ಬೋದು, ಒಂದು ಬರ್ತ್ಡೇ ಆಗಿರ್ಬೋದು. ಈ ರೀತಿ ವಿಚಾರಗಳು ಬಂದಾಗ ನಾವು ಆದಷ್ಟು ನಾವು ಈ ರೀತಿ ಕಾಂಪ್ರಮೈಸ್ ಆಗೋದನ್ನು ಕಡಿಮೆ ಮಾಡ್ಕೋಬೇಕು. ನಮಗೇನು ಖುಷಿ ಕೊಡುತ್ತೋ ಅದನ್ನು ನಾವು ಮೊದಲು ಗಮನ ಇಟ್ಟು ಹ್ಯಾಪಿಯಾಗಿರಲಿಕ್ಕೆ ನಾವು ಟ್ರೈ ಮಾಡಬೇಕು. ನೆಕ್ಸ್ಟ್ ಏನು ಅಂತ ಅಂದರೆ ಇವಾಗ ನಮಗೇನೋ ಇಷ್ಟ ಇರೋದಿಲ್ಲ, ಏನೋ ನಮ್ಗೆ ಅದನ್ನು ಕಂಡ್ರೆ ನಮ್ಗೆ ಇಷ್ಟ ಆಗೋದಿಲ್ಲ ಅಂದಾಗ ಅಲ್ಲೂ ಕೂಡ ಅಂದರೆ ಬೇರೆಯವ್ರಿಗೆ ಏನೋ ನೋವಾಗಿಬಿಡುತ್ತೆ ಅಂತ ಅಲ್ಲೂ ಕೂಡ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ಇದೆಲ್ಲ ಸ್ವಲ್ಪ ದಿನ ಅಷ್ಟೇ. ನಾವೆಲ್ಲದನ್ನು ಅಡ್ಜಸ್ಟ್ ಮಾಡ್ಕೊಂಡೇ ಹೋಗ್ತೀವಿ ಅಂದರೆ ಆಗೋದಿಲ್ಲ, ಹಿಂಸೆ ಅನಿಸ್ಬಿಡುತ್ತೆ ಅಲ್ವಾ? ಏನೋ ನಮ್ಗೆ ಇಷ್ಟ ಇರೋದಿಲ್ಲ, ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ಅಂದರೆ ಅಲ್ಲೂ
ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ. ಒಂದು ಸ್ವಲ್ಪ ದಿನ ಅದನ್ನು ಹ್ಯಾಂಡಲ್ ಮಾಡ್ಬೋದು. ಮುಂದೆ ಹೋಗ್ತಾ ಹೋಗ್ತಾ ತುಂಬಾ ಕಷ್ಟ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ಆದಷ್ಟು ನಮ್ಗೆ ಇಷ್ಟ ಆಗ್ತಿಲ್ಲ ಅಂದಾಗ ಓಪನ್ ಅಪ್ ಆಗಿ ಮಾತಾಡೋದಾಗಿರ್ಬೋದು, ಏನಾಗ್ತಿದೆ ಅಂತ ಎಲ್ಲ ಹೇಳೋದಾಗಿರ್ಬೋದು, ಈ ರೀತಿ ಮಾಡ್ಕೊಂಡು ಹೋಗಬೇಕು. ಎಲ್ಲದನ್ನು ನಾವು ಕಾಂಪ್ರಮೈಸ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡೇ ಹೋಗ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಅಂತ ನನಗನ್ಸುತ್ತೆ. ಏನೋ ನಮಗೆ ತುಂಬ ಅವಶ್ಯಕತೆ ಇರುತ್ತೆ, ಅಗತ್ಯವಾಗಿರುತ್ತೆ, ಅದರಲ್ಲೂ ಕೂಡ ಬೇರೆಯವ್ರಿಗೆ ಬಿಟ್ಕೊಡೋದಾಗಿರ್ಬೋದು, ಈ ರೀತಿ ಎಲ್ಲ ಮಾಡಲಿಕ್ಕೆ ಹೋಗಬಾರ್ದಲ್ವ. ಆಮೇಲೆ ಯೋಚನೆ ಮಾಡ್ತೀವಿ, ಅಯ್ಯೋ ಅದನ್ನು ನಾನು ಬಿಟ್ಕೊಟ್ಬಿಟ್ಟೆ ಅಂತ ಆಮೇಲೆ ಒಂಥರ ರಿಗ್ರೆಟ್ ಫೀಲ್ ಮಾಡ್ತೀವಿ. ಅದಕ್ಕೋಸ್ಕರ ಆ ಟೈಮಲ್ಲೂ ಕೂಡ ನಮ್ಗೆ ತುಂಬ ಅವಶ್ಯಕತೆ ಇದೆ, ನಮಗದು ಬೇಕು ಅಂತ ಅಂದಾಗ ಕೆಲಸದ ವಿಚಾರ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಅಲ್ಲೂ ಕೂಡ ನಾವು ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಅನ್ನೋದನ್ನು ಮಾಡ್ಕೊಳ್ಳೋದಕ್ಕೆ ಹೋಗಲೇಬಾರ್ದು. ನಮಗೇನಿದೆ, ನಮಗೇನು ಇಷ್ಟ ಆಗುತ್ತೆ ಅನ್ನೋದನ್ನು ಓಪನ್ ಅಪ್ ಆಗಿ ಹೇಳಲಿಕ್ಕೆ ಆದಷ್ಟು ಪ್ರಯತ್ನ ಪಡಬೇಕು. ಆವಾಗಲೂ ಕೂಡ ನಮಗೂ ಒಂಥರ ಮನಸ್ಸಿಗೆ ಫ್ರೀ ಅನಿಸುತ್ತೆ, ಏನೋ ನೆಮ್ಮದಿಯಾಗಿ ನಾವು ಲೈಫ್ನ ಲೀಡ್ ಮಾಡಿಕೊಂಡು ಹೋಗ್ಬೋದು. ಜಾಸ್ತಿ ಹೊಂದಾಣಿಕೆ ಮಾಡ್ಕೊಂಡು ಹೋದಷ್ಟು ಒಂಥರ ಬೇಜಾರಾಗ್ಬಿಡುತ್ತೆ ನಮಗೆ ಅಲ್ವಾ. ಅಯ್ಯೋ ಬರೀ ಬೇರೆಯವ್ರು ಇಷ್ಟದಂಗೆ ಬದುಕೋದಾಯಿತು, ನನ್ನ ಇಷ್ಟದಂಗೆ ನಾವು ಯಾವಾಗ ಇರೋದು ಅನ್ನೋ ರೀತಿ ಫೀಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊಬಿಡ್ತೀವಿ. ಆದಷ್ಟು ಸ್ವಲ್ಪನಾದರೂ ಆರೋಗ್ಯದ ವಿಚಾರ ಆಗಿರ್ಬೋದು, ಮತ್ತು ಒಂದು ಹ್ಯಾಪಿಯಾಗಿರೋ ಮೂಮೆಂಟ್ ಆಗಿರ್ಬೋದು, ಒಂದು ಊಟದ ವಿಚಾರ ಆಗಿರ್ಬೋದು, ಈ ರೀತಿ ಚಿಕ್ಕ ಚಿಕ್ಕ ವಿಚಾರಗಳಲ್ಲೂ ಕೂಡ ಸ್ವಲ್ಪ ನಾವು ಕಾಂಪ್ರಮೈಸ್ ಆಗೋದನ್ನು ಬಿಟ್ಟು ನಮ್ಮ ಕಡೆ ನಾವು ಗಮನನ ಕೊಟ್ಟರೆ ತುಂಬ ಚೆನ್ನಾಗಿ ಲೈಫ್ನ ಲೀಡ್ ಮಾಡಿಕೊಂಡು ಹೋಗ್ಬೋದು. ಇನ್ನು ಒಂದು ಶೂ ರ್ಯಾಕ್ನ ಬುಕ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಅದನ್ನು ಕೂಡ ಓಪನ್ ಮಾಡಿಬಿಟ್ಟು ನೋಡಿದೆ. ಲಿಂಕ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ ನೋಡಿ. ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆ ತನಕನೂ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.